ಈ ಸಲ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ IPL ನಡೆಯುತ್ತೋ ನಡೆಯಲ್ವೋ ಅನ್ನುವ ಟೆನ್ಷನೇ ಜಾಸ್ತಿ ಆಗಿತ್ತು. ಆದರೆ ಕೊನೆಗೂ ಪಂದ್ಯ ಆಡೋದಕ್ಕೆ ಅವಕಾಶ ಸಿಕ್ಕಿದೆ. ನಾಳಿನ ಮ್ಯಾಚ್ ನೋಡೋದಕ್ಕೆ ಅಭಿಮಾನಿಗಳು ತುದಿಗಾಲಲ್ಲಿ ಕಾಯ್ತಿದ್ದಾರೆ. ಕಳೆದ ಬಾರಿಯಂತೆ ಅನಾಹುತ ಸಂಭವಿಸದ ಹಾಗೆ ಕಟ್ಟೆಚ್ಚರ ವಹಿಸಲಾಗಿದೆ. ಹೆಜ್ಜೆ ಹೆಜ್ಜೆಗೂ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಹಾಗಾದರೆ ಚಿನ್ನಸ್ವಾಮಿ ಸ್ಟೇಡಿಯಂನ ಚಿತ್ರಣ ಹೇಗಿದೆ ಅನ್ನೋದನ್ನ ವಿವಿಧ ಆಯಾಮಗಳಲ್ಲಿ ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟ್ನ ಮೂಲಕ ಹೇಳಲಿದ್ದಾರೆ. ಅಂತೂ ಇಂತೂ ಆ ದಿನ ಬಂದೇ ಬಿಡ್ತು. RCB ಅಭಿಮಾನಿಗಳಿಗಂತೂ ಹಬ್ಬದ ಸಂಭ್ರಮ. ಆದರೆ ಇದೇ ವಿಶ್ವದರ್ಜೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಳೆದ ವರ್ಷ ಆದಂಥ ಆ ಕಹಿ ಘಟನೆ ಯಾರೂ ಕೂಡ ಮರೆಯುವಂತಿಲ್ಲ. ಆ ಕಾರಣಕ್ಕಾಗಿ ಈ ಬಾರಿ ನಡೀತಿರುವಂಥ IPL ಸಂಭ್ರಮದಲ್ಲಿ ಅದರಲ್ಲೂ ಕೂಡ RCBಯ ಅಭಿಮಾನಿಗಳಿಗೆ ಒಬ್ಬರಿಗೆ ಎಳ್ಳಷ್ಟು ಕೂಡ ತೊಂದರೆ ಆಗಬಾರ್ದು. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ KCA ತೆಗೆದುಕೊಂಡಂಥ ನಿರ್ಧಾರಗಳಿದೆಯಲ್ಲ, ಆ ಮುನ್ನೆಚ್ಚರಿಕಾ ಕ್ರಮಗಳಿಂದಾಗಿ ಬರುವಂಥ ಅಭಿಮಾನಿಗಳು ತುಂಬ ಎಂಜಾಯ್ ಮಾಡ್ಕೊತಾನೆ ಬನ್ನಿ, ಹಾಗೆ ಎಂಜಾಯ್ ಮಾಡ್ಕೊತಾನೆ ಹೋಗಿ. ಆದರೆ ನಿಮ್ಮ ಸೇಫ್ಟಿ ಮುಖ್ಯ ಅನ್ನೋ ರೀತಿಯಾಗಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದೆ ರಾಜ್ಯ ಸರ್ಕಾರ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತೆ ಚಿನ್ನಸ್ವಾಮಿ ಮೈದಾನಕ್ಕೆ ವಾಪಸ್ಸಾಗಿದೆ. 5 ಪಂದ್ಯಗಳು, ಅದರಲ್ಲಿ ಉದ್ಘಾಟನಾ ಪಂದ್ಯ ಮತ್ತು ಫೈನಲ್ ಕೂಡ ಇದೇ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. 50 ವರ್ಷದ ಹಳೆಯ ಆದರೆ ವಿಶ್ವ ದರ್ಜೆಯ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮತ್ತೆ ಕ್ರಿಕೆಟ್ ಕಲರವ ಶುರುವಾಗಿದೆ. ಹೊಸ ಸಮಿತಿಯ ಪ್ರಯತ್ನ, ಸರ್ಕಾರದ ಅನುಮತಿ, ತಜ್ಞರ ಸಮಿತಿಯ ಸೂಚನೆಗಳು ಎಲ್ಲವನ್ನು ಕೂಡ ಈಗ ಇಂಪ್ಲಿಮೆಂಟ್ ಮಾಡಲಾಗಿದೆ. ಈ ಮೈದಾನದಲ್ಲಿ ನಡೆದಂಥ ಘಟನೆಯನ್ನು ಯಾರೂ ಕೂಡ ಮರೆಯೋಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಯಾವುದೇ ರೀತಿಯಾದಂಥ ಅವಘಡ ಆಗಬಾರ್ದು ಅಂತೇಳಿ 13 ಹೆಚ್ಚುವರಿ ಗೇಟ್ಗಳನ್ನು ಮಾಡಲಾಗಿದೆ. 9 ಮೀಟರ್ ಅಗಲ ಪ್ರವೇಶ ದ್ವಾರಗಳಿದ್ದರೆ ಮಹಿಳೆಯರು ಮತ್ತು ಮಕ್ಕಳಿಗೆ ಪ್ರತ್ಯೇಕ ಪ್ರವೇಶದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು 4 ಕಡೆಗೂ ಅಂದರೆ ಕ್ರೀಡಾಂಗಣದ 4 ಕಡೆಗೂ ಕೂಡ ಫರ್ನಿಶ್ಡ್ ಮೆಡಿಕಲ್ ಸೆಂಟರ್ ಇರುತ್ತೆ. ನಿವೃತ್ತ ಹಿರಿಯ IPS ಅಧಿಕಾರಿಯನ್ನು ಸೇಫ್ಟಿ ಸೆಕ್ಯೂರಿಟಿ ಆಫೀಸರ್ ಆಗಿ ಕೂಡ ನೇಮಕ ಮಾಡಲಾಗ್ತಾ ಇದೆ. 32,000 ಆಸನದ ಈ ಸ್ಟೇಡಿಯಂನಲ್ಲಿ 25% ಕಡಿಮೆ ಆಸನ ಇರಬೇಕಂತೇನು ನಿಯಮ ಇಲ್ಲ. ಈ ಹಿನ್ನೆಲೆಯಲ್ಲಿ ಸಂಪೂರ್ಣ ಸಾಮರ್ಥ್ಯದಲ್ಲಿ ಅಭಿಮಾನಿಗಳು ಪಂದ್ಯ ವೀಕ್ಷಿಸಲಿಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳು ಆಗಿದೆ. IPL ಫೀವರ್ ಶುರು ಆಗಿದೆ. ಇನ್ನೊಂದು ದಿನ ಬಾಕಿ ಇರುವಂಥದ್ದು. ಆದರೆ ನಮಗೆ RCB ಸೆಲೆಬ್ರೇಷನ್ ವೇಳೆದ ನಡೆದಂತಹ ದುರಂತ ಈಗಲೂ ಕೂಡ ಕಪ್ಪು ಚುಕ್ಕೆ ಆಗಿರುವಂಥದ್ದು. ಆದರೆ ಆ ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಪೊಲೀಸ್ ಕಮಿಷನರ್ ಹಾದಿಯಾಗಿ 5 ಮಂದಿ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದರು. ಈಗ ಮತ್ತೆ ಈ ರೀತಿಯ ಘಟನೆಗಳು ಮರುಕಳಿಸಬಾರದು ಅಂತೇಳಿ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಬರೋಬ್ಬರಿ 2,000 ಪೊಲೀಸರನ್ನು ಈ ಬಾರಿ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಬಂದೋಬಸ್ತಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಬ್ಯಾರಿಕೇಡ್ಗಳನ್ನು ಸಾಲಾಗಿ ಹಾಕಿದ್ದು ಅದರಲ್ಲಿ ಜನ ಒಳಗಡೆ ಬರಬೇಕಾಗಿರುವಂಥದ್ದು ನಿಟ್ಟಿನಲ್ಲಿ ಗೇಟ್ ಒಳಗಡೆ ಎಂಟ್ರಿ ಆಗುತ್ತೆ. ಅವರೆಲ್ಲ ಖುದ್ದು ಟಿಕೆಟ್ಗಳನ್ನು ಪರಿಶೀಲನೆ ಮಾಡಿ ಒಳಗಡೆ ಬಿಡುವಂಥದ್ದು. ಆ ಜೊತೆಗೆ CC ಕ್ಯಾಮ್ರಾಗಳು ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾನ್ ಪವರ್ ಜೊತೆ ಅಂದರೆ ಪೊಲೀಸ್ ಸಿಬ್ಬಂದಿ ಮ್ಯಾನ್ ಪವರ್ ಜೊತೆಯಲ್ಲಿ CCTVಗಳ ಕಣ್ಗಾವಲಿನಲ್ಲಿ ಪ್ರತಿಯೊಬ್ಬರು ಕೂಡ ಇರ್ತಾರೆ. ಸುಮಾರು ಒಳಗಡೆ ಮತ್ತು ಹೊರಗಡೆ CCTVಗಳ ಏನೇನಿದ್ದಾವೆ ಅದೆಲ್ಲವನ್ನೂ ಕೂಡ ಖುದ್ದಾಗಿ ಕಮಾಂಡ್ ಸೆಂಟ್ರಲ್ಲಿ ಮಾನಿಟರಿಂಗ್ ಮಾಡಲಾಗುತ್ತೆ. ಮತ್ತು ಖುದ್ದಾಗಿ ಪೊಲೀಸ್ ಕಮಿಷನರ್ ಕೂಡ ಚೇಂಬರಲ್ಲಿ ಅವರು ಪರಿಶೀಲನೆ ಕೂಡ ಮಾಡಲಿರುವಂಥದ್ದು. ಯಾಕಂದರೆ ಅವರಿಗೂ ಕೂಡ ಇದೊಂದು ಚಾಲೆಂಜಿಂಗ್ ಆಗಿರುವಂಥದ್ದು. ಭದ್ರತೆಯ ವಿಚಾರದಲ್ಲಿ ಯಾವುದೇ ಲೋಪ ಆಗಬಾರ್ದು ಮತ್ತು ಈ ಘಟನೆಗಳು ಮರುಕಳಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಬಂದೋಬಸ್ತನ್ನು ಮಾಡ್ಕೊಂಡಿದ್ದಾರೆ. ಮತ್ತು ಹೊರ ಜಿಲ್ಲೆಗಳಿಂದ ಪೊಲೀಸ್ KSRP ವ್ಯಾನ್ಗಳನ್ನು ಈಗಾಗಲೇ ಕರೆತರಲಾಗಿರುವಂಥದ್ದು. ಒಂದು ಸ್ಪೆಷಲ್ 7 ಸ್ಕ್ವಾಡ್ಗಳನ್ನು ಮಾಡಿಕೊಳ್ಳಲಾಗಿದೆ. ಮತ್ತು ಪೊಲೀಸರನ್ನು ಯಾವ್ಯಾವ ಗೇಟಲ್ಲಿ ನಿಯೋಜನೆ ಮಾಡಿರ್ತಾರೆ ಎಲ್ಲರಿಗೂ ಕೂಡ ಹಿರಿಯ ಅಧಿಕಾರಿಗಳನ್ನು ಕಡ್ಡಾಯವಾಗಿ ಆಯಾ ಸ್ಥಳದಲ್ಲಿ ಇರಬೇಕು ಅಂತೇಳಿ ಸೂಚನೆಯನ್ನು ಕೂಡ ಕೊಡಲಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಪ್ರಮುಖ ಎಲ್ಲ ಗೇಟ್ಗಳಲ್ಲೂ ಕೂಡ ಹಿರಿಯ ಅಧಿಕಾರಿಗಳಿರ್ತಾರೆ, ಪೊಲೀಸ್ ಸಿಬ್ಬಂದಿ ಇರ್ತಾರೆ. ನಾಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ವರ್ಸಸ್ ಹೈದರಾಬಾದ್ ಮ್ಯಾಚ್ ಇರೋದ್ರಿಂದ ಸಂಚಾರಿ ಪೊಲೀಸ್ ಇಲಾಖೆಯಿಂದಲೂ ಕೂಡ ಎಲ್ಲ ರೀತಿಯಾದಂತಹ ಪ್ಲಾನ್ಗಳನ್ನು ಮಾಡಿಕೊಳ್ಳಲಾಗಿದೆ. ಒಟ್ಟು 6 ಕಡೆ
ಪಾರ್ಕಿಂಗ್ಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದ್ದು ಶಿವಾಜಿನಗರ ಬಸ್ ನಿಲ್ದಾಣ, ಗರುಡ ಮಾಲ್, 2 ಸೆಂಟ್ ಜೋಸೆಫ್ ಹೈಸ್ಕೂಲ್ನ ಮೈದಾನಗಳು ಮತ್ತು ಫ್ರೀಡಂ ಪಾರ್ಕ್ನಲ್ಲಿ ಪಾರ್ಕಿಂಗ್ಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಮೆಟ್ರೋದಲ್ಲಿ ಬಂದು ಮತ್ತು BMTC ಬಸ್ಗಳಲ್ಲಿ ಬರಬೇಕು ಅಂತೇಳಿ ಪೊಲೀಸ್ ಇಲಾಖೆಯಿಂದ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಇದರ ಜೊತೆಗೆ ಟಿಕೆಟ್ ಇದ್ದವರು ಮಾತ್ರ ಬರಬೇಕು ಅಂತ ಖಡಕ್ ಎಚ್ಚರಿಕೆಯನ್ನು ನೀಡಲಾಗಿದೆ. ಒಟ್ಟಾರೆ ಸಂಚಾರಿ ಪೊಲೀಸ್ ಇಲಾಖೆಯಿಂದ ಎಲ್ಲ ರೀತಿಯಾದಂಥ ಪ್ಲಾನ್ಗಳನ್ನು ಮಾಡಿಕೊಳ್ಳಲಾಗಿದೆ. ಸೆಲೆಬ್ರೇಷನ್ ಆದಮೇಲೂ ಕೂಡ ಕುಡಿದು ವಾಹನವನ್ನು ಓಡಿಸೋರ ಮೇಲೂ ಕೂಡ ಕಟ್ಟೆಚ್ಚರ ವಹಿಸಲಾಗಿದೆ. RCB ಮ್ಯಾಚ್ ನೋಡಲು ಬರುವಂಥ ಅಭಿಮಾನಿಗಳಿಗೆ ಬರ್ತಾ ಮತ್ತು ಹೋಗ್ತಾ ಎರಡೂ ಕಡೆಗೂ ಕೂಡ ನಿಮಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇರುತ್ತೆ. ಯಾಕಂದರೆ ಮ್ಯಾಚ್ ಲೇಟ್ ಆಗುತ್ತೆ, ಆ ಕಾರಣಕ್ಕಾಗಿ ಹೇಗಪ್ಪ ಹೋಗೋದು, ಓನ್ ವೆಹಿಕಲ್ ತರಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ದಯಮಾಡಿ ತರಬೇಡಿ. ಯಾಕಂದರೆ ಪಾರ್ಕಿಂಗ್ಗೆ ಇಲ್ಲಿ ಸಮಸ್ಯೆ ಅಂತೂ ಖಂಡಿತ ಆಗೇ ಆಗುತ್ತೆ. ಆ ಕಾರಣಕ್ಕಾಗಿ ಮೆಟ್ರೋ ವ್ಯವಸ್ಥೆ ಇದೆ. ಯೂಶ್ವಲಿ ಪ್ರತಿ ದಿನ 11 ಗಂಟೆಗೆ ಮೆಟ್ರೋ ರೈಲು ಸೇವೆ ಸ್ಥಗಿತಗೊಳ್ತಾ ಇತ್ತು. ಬಟ್ ಮ್ಯಾಚ್ ನಡೆಯುವ ದಿನ ಅಂದರೆ ನಾಳೆ ನಿಮಗೆ ಅಪ್ ಟು 2 ಗಂಟೆವರೆಗೂ ಕೂಡ ಆಪ್ರೇಷನ್ ಇರುತ್ತೆ. ಅದರ ಜೊತೆಗೆ BMTC ಫೀಡರ್ ವ್ಯವಸ್ಥೆಯೂ ಕೂಡ ಇರುತ್ತೆ. ಸೊ ಎಲ್ಲೆಲ್ಲಿಂದ ಆಪ್ರೇಷನ್ ಆಗುತ್ತೆ ಅಂತ ನೋಡೋದಾದರೆ ಎಲ್ಲ ಟರ್ಮಿನಲ್ ನಿಲ್ದಾಣಗಳಿಂದ ಕೊನೆಯ ರೈಲು ಹೊರಡುವ ಸಮಯ ವೈಟ್ ಫೀಲ್ಡ್ ಕಾಡುಗೋಡೆಯಿಂದ ರಾತ್ರಿ 12:30ಕ್ಕೆ, ಚಲ್ಲಘಟ್ಟದಿಂದ ರಾತ್ರಿ 12:45 ಗಂಟೆಗೆ ಹೊರಡಲಿದೆ. ರೇಷ್ಮೆ ಸಂಸ್ಥೆ ಮತ್ತು ಮಾದವಾರದಿಂದ ರಾತ್ರಿ 12:45 ಗಂಟೆಗೆ, ಬೊಮ್ಮಸಂದ್ರದಿಂದ ರಾತ್ರಿ 1 ಗಂಟೆವರೆಗೂ ಕೂಡ, RV ರಸ್ತೆಯಿಂದ ರಾತ್ರಿ 2 ಗಂಟೆವರೆಗೂ ಕೂಡ ಸಂಚಾರ ನಡೆಸಲಿದೆ. ಇನ್ನು ನಾಡಪ್ರಭು ಕೆಂಪೇಗೌಡ ನಿಲ್ದಾಣ ಮೆಜೆಸ್ಟಿಕ್ಕಿಂದ 4 ದಿಕ್ಕುಗಳಿಗೂ ಕೂಡ ಮಧ್ಯರಾತ್ರಿ 1:30ರವರೆಗೆ ಕೊನೆಯ ರೈಲು ಹೊರಟಿದೆ. ಮೆಟ್ರೋ ಪ್ರಯಾಣವನ್ನು ಇನ್ನಷ್ಟು ಸುಗಮಗೊಳಿಸಲು IPL ಪಂದ್ಯದ ಟಿಕೆಟ್ಗಳನ್ನು ನಮ್ಮ ಮೆಟ್ರೋ QR ಕೋಡ್ 2 ಪ್ರಯಾಣಕ್ಕೆ ಅಂದರೆ 2 ವೇ ಟ್ರಾವೆಲ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ರೀತಿಯಾಗಿ ನಮ್ಮ ಈ ಬಾರಿಯ IPL ಸೀಸನ್ನಲ್ಲಿ ಬೆಂಗಳೂರಿನಲ್ಲಿ 5 ಮ್ಯಾಚ್ಗಳಂತೂ ಆಗೇ ಆಗುತ್ತೆ. ಪರ್ ಮ್ಯಾಚಲ್ಲಿ 20,000 ಪ್ರಯಾಣಿಕರು ಬರ್ಬೋದು ಕ್ರೀಡಾಭಿಮಾನಿಗಳು ಅಂಥೇಳಿ ಅಂದಾಜು ಮಾಡಲಾಗ್ತಾ ಇದೆ. ಈ ಮೂಲಕ ಪರ್ ಹೆಡ್ 250 ರೂಪಾಯಿ ರೀತಿ ನೋಡ್ತಾ ಹೋದರೆ 25 ಲಕ್ಷದಿಂದ 50 ಲಕ್ಷದವರೆಗೂ ಕೂಡ ಕಲೆಕ್ಷನ್ ಆಗ್ಬೋದು ಅಂತಲೂ ಕೂಡ ಅಂದಾಜು ಮಾಡಲಾಗ್ತಾ ಇದೆ. ಇಲ್ಲಿ ಕಾಣ್ತಾ ಇರುವಂತಹ ಗೇಟ್ ನಂಬರ್ 19 ಏನಿದೆ, ಅವತ್ತು RCB ವಿಜಯೋತ್ಸವದ ಸಂಭ್ರಮಕ್ಕೆ ಕೊಳ್ಳಿ ಇಟ್ಟಂತಹ ದ್ವಾರ. ಇದೇ ಗೇಟ್ನಲ್ಲಿ ಯುವಕನೊಬ್ಬ ನುಗ್ಗಲು ನಡಿಗೆ ಸಿಕ್ಕಿ ಪ್ರಾಣವನ್ನು ಕಳೆದುಕೊಂಡಿದ್ದ. ಅಲ್ಲಿಂದ ಶುರುವಾದ ಜವರಾಯನ ಓಟ ಬಂದು ನಿಂತಿದ್ದು 11 ಜನರ ಸಾವಿನಲ್ಲಿ. ಇದೇ ಕಾರಣಕ್ಕೆ ಈ ಬಾರಿ ಪಂದ್ಯ ನಡೆಯುವ ವೇಳೆ 11 ಖಾಲಿ ಸೀಟುಗಳು ಚಿನ್ನಸ್ವಾಮಿಯಲ್ಲಿ ಮೀಸಲಿಡಲಾಗಿದೆ. ಜೊತೆಗೆ ಆಟಗಾರರ ಪ್ರಾಕ್ಟೀಸ್ ಜರ್ಸಿಯಲ್ಲೂ ಎಲ್ಲರ ನಂಬರ್ ಕೂಡ 11 ಇರಲಿದೆ. ನಿವೃತ್ತ ನ್ಯಾಯಮೂರ್ತಿ ಕುನಾ ವರದಿಯ ಒಟ್ಟು ಸಾರಾಂಶ ಏನಿತ್ತು ಅಂತಂದರೆ, ಸ್ಟೇಡಿಯಂನ ಎಲ್ಲ ದ್ವಾರಗಳನ್ನು ಅಗಲೀಕರಣ ಮಾಡಬೇಕು ಎನ್ನುವುದು. ಈ ಮೊದಲು 3 ಮೀಟರ್ ಇದ್ದ ಗೇಟ್ಗಳನ್ನು ಈಗ 9 ಮೀಟರ್ಗೆ ಅಗಲೀಕರಣದ ಜೊತೆಗೆ ಹೊಸ 13 ಗೇಟ್ಗಳನ್ನು ನಿರ್ಮಾಣ ಮಾಡೋದಕ್ಕೂ ಕೂಡ ವರದಿಯಲ್ಲಿ ಶಿಫಾರಸು ಮಾಡಲಾಗಿತ್ತು. ಇದೇ ಅಂಶವನ್ನು ಮಹೇಶ್ವರ ರಾವ್ ಸಮಿತಿ ಕೂಡ ಎತ್ತಿ ಹಿಡಿದಿತ್ತು. 16 ಕಹಿ ಘಟನೆಗಳ ಬಳಿಕ ಇದೀಗ ಚಿನ್ನಸ್ವಾಮಿ ಮತ್ತೊಂದು ಆವೃತ್ತಿಯ IPLಗಾಗಿ ಸಜ್ಜಾಗಿರುವಂಥದ್ದು. ಅಭಿಮಾನಿಗಳು ಶಿಸ್ತುಬದ್ಧವಾಗಿ ನಡ್ಕೊಂಡ್ರೆ ಈ ಬಾರಿಯ IPL ಕೂಡ ಭಾಳ ವ್ಯವಸ್ಥಿತವಾಗಿ ನಡೆಯುತ್ತೆ. ಹೀಗೆ ಯಾವುದೇ ಅಡ್ಡಿ ತೊಡಕುಗಳಿಲ್ಲದೆ ಈ ಬಾರಿಯ IPL ಪಂದ್ಯಗಳು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿ ಅನ್ನುವಂಥದ್ದು ನಮ್ಮ ಆಶೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8.